ಬಟ್ ಹಾಗಂತೇಳಿ ಜಾಸ್ತಿ ಹೊತ್ತೇನು ಮಾತಾಡಲ್ಲ, ಒಂದು 5 ನಿಮಿಷ ಮಾತಾಡ್ತೀನಿ ಅಷ್ಟೇ. ನಮ್ಮ ಲೀಡರ್ಸ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಒಬ್ಬ ಲೀಡರ್ ಆದವನು ತಾನು ಅಷ್ಟೇ ಲೀಡರ್ ಆಗೋದಲ್ಲ, ತನ್ನ ಕೆಳಗಿರಂಥ ಒಬ್ಬ ವ್ಯಕ್ತಿನೂ ಲೀಡರ್ ಮಾಡ್ಬೇಕಂತ ಹೇಳ್ತಾರೆ. ಅದೇ ರೀತಿ ಇಷ್ಟೊತ್ತು ಬಂದು ಮಾತಾಡೋದ್ನಲ್ಲ, ಅವರು ಬೇರೆ ಯಾರಲ್ಲ, ನನ್ನ ಡೈರೆಕ್ಟ್ ಪಾರ್ಟ್ನರ್ ರಂಗನಾಥ್ ಸರ್ ಅವರು ಕೂಡ ಥಿಂಕ್ ಮಾಡ್ಕೊಳ್ಳಿ. ಈ ಒಂದು ME ಕಂಪ್ನಿ ಒಳಗಡೆ ನಾನು ಕೂಡ ರೂಬಿ ಡೈರೆಕ್ಟರ್ನ ಪೋಸ್ಟ್ ಅಚೀವ್ಮೆಂಟ್ ಮಾಡ್ಕೊಂಡಿರೋ ಜೊತೆಗೆ ನನ್ನ ಡೈರೆಕ್ಟ್ ಪಾರ್ಟ್ನರ್ ಆದಂಥ ರಂಗನಾಥ್ ಅವ್ರನ್ನ ಕೂಡ ID ಮಾಡಿದ್ದೀನಿ. ಬರೀ ಇವಾಗ ಒಬ್ಬರನ್ನ ID ಮಾಡೋದು ಇಂಪಾರ್ಟೆಂಟ್ ಅಲ್ಲ, ನಾನು ಕೂಡ ID ಆಗೋದು ಇಂಪಾರ್ಟೆಂಟ್ ಅಲ್ಲ, ನಾನು ಇನ್ಕಮ್ನ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ನನ್ನ ಕೆಳಗಿರೋಂಥ ಪ್ರತಿಯೊಬ್ಬರಿಗೆ ಇನ್ಕಮ್ನ ಕೊಡಿಸೋಂಥ ಒಂದು ಇಂಡಸ್ಟ್ರಿಗೆ ನಾನು ಬಂದಿದ್ದೀನಿ. ಬಟ್ ಇಲ್ಲಿಂದ ಇಷ್ಟು ಜನರ ಮಧ್ಯನೂ ಕೂಡ ಹೇಳ್ತಾ ಇದ್ದೀನಿ, ನನ್ನ ಕೆಳಗಿರೋಂಥ ಎಷ್ಟು ಜನ ಇದ್ದೀರಾ, ಜಸ್ಟ್ ಏನು ಹೇಳ್ತೀವಿ ಅದನ್ನು ಕರೆಕ್ಟಾಗಿ ಕಂಪ್ನಿ ಇರಲ್ಲಂತ ಒಂದು ಸಿಸ್ಟಮ್ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋದ್ರೆ ಸಾಕು. ಇವತ್ತು ನಾನು ಇಲ್ಲಿದ್ದೀನಿ, ಇನ್ನೊಂದು 6 ತಿಂಗಳು ಬಿಟ್ಟರೆ ಸಾಕು, ನೀವು ಕೂಡ ಇಲ್ಲಿ ಬಂದು ನಿಂತ್ಕೊಂತೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕುತ್ಕೊಂಡಿರೋರು ಹೊರಗಡೆ ಎಲ್ಲೆಲ್ಲ ಎಷ್ಟೆಷ್ಟ ಸೋತಿದ್ದೀರ ಇಲ್ಲ ಅಂತ ಹೇಳಲ್ಲ, ಬಟ್ ಸೋತಿರ್ಬೋದು, ಸತ್ತಿಲ್ಲ. ಥಿಂಕ್ ಮಾಡ್ಕೊಂಡು ಕುತ್ಕೊಂಡಿರೋರು ಎಲ್ರಿಗೂ ಒಂದು ಮಾತು ಹೇಳ್ತೀನಿ, ಸಾಯೋವರೆಗೂ ಒಂದಲ್ಲ ಒಂದಿನ ನಾವು ಗೆಲ್ತೀವಿ. ಬಟ್ ಗೆಲ್ತೀನ ನಾವು ಆಟೋ ಯಾವತ್ತೂ ಕೂಡ ನಿಲ್ಲಿಸಬಾರ್ದು. ನನಗೆ ಬೆಸ್ಟ್ ಇನ್ಸ್ಪಿರೇಷನ್ ಯಾರಪ್ಪ ಅಂದರೆ ಬಿಲ್ ಗೇಟ್ಸ್ ಅವ್ರನ್ನ ತೊಗೊತೀನಿ. ಅವಕಾಶ ಅನ್ನೋದು ಸಿಕ್ಕಿದೆಪ್ಪ ಅಂದರೆ ಯೂಸ್ ಮಾಡ್ಕೋಬೇಕಂತೆ, ಅವಕಾಶ ಯಾವತ್ತು ಸಿಗುತ್ತೋ ಅವತ್ತು ಯೂಸ್ ಮಾಡ್ಕೋಬೇಕಂತೇಳಿ ಥಿಂಕ್ ಮಾಡ್ಕೊಳ್ಳಿ. ಇಷ್ಟೊತ್ತು ನಾನು ಸುಮ್ಮನೆ ಕೂತ್ಕೊಂಡಿದ್ದೆ, ಯಾಕಂದ್ರೆ ನಂದು ಅವಕಾಶ ಬಂದೇ ಬರುತ್ತೆ. ಬಟ್ ನಾ ಬರೋದು ಲೇಟ್ ಆಗಿರ್ಬೋದು, ಬಟ್ ಬರೋಂಥ ಎಂಟ್ರಿ ಭರ್ಜರಿ ಆಗಿರುತ್ತೆ. ಈ ಒಂದು ಪೋಸ್ಟ್ ನಾವು ಒಬ್ಬನೇ ಅಚೀವ್ಮೆಂಟ್ ಮಾಡ್ಕೊಳಕ್ ಸಾಧ್ಯ ಇಲ್ಲ. ನೀವೆಷ್ಟೋ ಜನ ಹೇಳಿದ್ರಿ, ಸರ್ ನಾ ಬಿಸ್ನೆಸ್ಸಿಗೆ ಬಂದು 1 ವರ್ಷ ಆಗಿದೆ, 2 ವರ್ಷ ಆಗಿದೆ, 3 ವರ್ಷ ಆಗಕ್ಕೆ ಬಂದಿದೆ. ನೀವು ಎಷ್ಟು ವರ್ಷ ಬಿಸ್ನೆಸ್ಸಿಗೆ ಬಂದಿದ್ದು ಇಂಪಾರ್ಟೆಂಟ್ ಅಲ್ಲ, ಬಿಸ್ನೆಸ್ ಒಳಗಡೆ ಎಷ್ಟು ಎಫರ್ಟ್ ಆಗಿ ವರ್ಕ್ ಮಾಡಿದ್ರೆ ಅದು ಒಂದು ಇಂಪಾರ್ಟೆಂಟ್ ಆಗುತ್ತೆ ಸಿನರ್ಸ್. ನೀವು 6 ತಿಂಗಳು ವರ್ಕ್ ಮಾಡ್ತೀನಿ, 1 ವರ್ಷ ವರ್ಕ್ ಮಾಡ್ತೀನಿ ಅದಲ್ಲ. ಈಗ ಕುತ್ಕೊಂಡಿರೋ ನೆಕ್ಸ್ಟ್ ಎಲ್ಲರೂ ಕೂಡ ಅಪ್ಕಮಿಂಗ್ ಐಡಿಯಾಗೋರಿದ್ದೀರಾ. ಜಸ್ಟ್ 3 ತಿಂಗಳು ನಿಮಗೆ ಟೈಮಿಂಗ್ ಅಂತ ಕೊಟ್ಟಿರ್ತಾರೆ. ಆ 3 ತಿಂಗಳು ಏನು ವರ್ಕ್ ಮಾಡ್ತಿರಲ್ಲ ಅದು ನಿಮ್ಮದು ರಿಯಲ್ ಆದಂಥ ಬಿಸ್ನೆಸ್ ಅಂತ ಹೇಳ್ತೀನಿ ನಾನು. ಇವಾಗ ಈ ಒಂದು ಪೋಸ್ಟ್ ಅಚೀವ್ಮೆಂಟ್ ಮಾಡ್ಕೊಳ್ಳೋಕೆ ನನಗೆ ಸಪೋರ್ಟ್ ಆದಂಥ ವ್ಯಕ್ತಿ, ಈ ಒಂದು ಪೋಸ್ಟಿಗೆ ಬರ್ಬೇಕಪ್ಪ ಅಂದ್ರೆ ಇಷ್ಟೆಲ್ಲ ಬ್ಲಜರ್ ಎಲ್ಲ ಹಾಕೊಂತ ಇದೀನಿ. ಇವಾಗ ನಂದು ಕೂಡ ಒಂದು ಜಸ್ಟ್ ಬರೀ ನನ್ನ ಶೇರಿಂಗ್ ಹೇಳ್ತೀನಿ ಕೇಳಿ, ನಾನು ಕೂಡ ID ಆಗ್ಬೇಕಾದ್ರೆ ನನಗೂ ತುಂಬಾ ಕಷ್ಟ ಆಯಿತು. ಅಪ್ಲೈನ್ಸ್ಗಳು ಸಪೋರ್ಟ್ ಮಾಡಿದ್ರು, ಎಲ್ಲರೂ ಕೂಡ ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ. ಬಟ್ ID ಆಗೋ ಟೈಮಲ್ಲಿ ನನಗೂ ಕೂಡ ಮನೇಲಿ ಪ್ರಾಬ್ಲಮ್ಗಳು ಬರುತ್ತೆ. ಮೀನ್ಸ್ ನಮ್ಮ ತಾಯಿಯವ್ರದ್ದು ಕಾಲು ಮುರಿಯುತ್ತೆ, ಈ ಕಡೆ ID ಆಗ್ಬೇಕನ್ನೋದು ಗೊತ್ತಾಗಲ್ಲ, ಆ ಕಡೆ ನಮ್ಮ ತಾಯಿಯವ್ರ ಕಾಲು ಮುರಿದಿದೆ, ಅಲ್ಲಿ ಹೋಗ್ಬೇಕಂತ ಗೊತ್ತಾಗಲ್ಲ. ನನಗೆ ಅವಾಗ ನೆನಪಾಗಾರ ಯಾರಪ್ಪ ಅಂದ್ರೆ ವಿರಾಟ್ ಕೊಹ್ಲಿ ಅವರು ನೆನಪಾಗ್ತಾರೆ. ಯಾಕಂದ್ರೆ ವಿರಾಟ್ ಕೊಹ್ಲಿ ಅವರು ವರ್ಲ್ಡ್ ಕಪ್ ಆಡ್ಬೇಕಾದ್ರೆ ಅವ್ರ ತಂದೆಯವರು ಡೆತ್ ಆಗಿರ್ತಾರೆ. ಆ ಕಡೆ ಅವ್ರಿಗೂ ಆ ಕಡೆ ಹೋಗ್ಬೇಕಂತ ಆಗಲ್ಲ, ಈ ಕಡೆ ಇದನ್ನು ಮಾಡ್ಬೇಕಂತ ಆಗಲ್ಲ. ಅವರು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ವರ್ಲ್ಡ್ ಕಪ್ನ ಗೆಲ್ತಾರೆ, ಅವತ್ತು ಅವ್ರು ಮಂಡಿಗೆ ಹೋಗ್ತಾರೆ. ಅದೇ ತರ ನಾನು ಕೂಡ ಇಲ್ಲಿ ನಾನು ID ಪೋಸ್ಟ್ ಅಚೀವ್ಮೆಂಟ್ ಮಾಡ್ಕೊತೀನಿ. ಮರ್ದಿನ ನಮ್ಮ ತಾಯಿಯವ್ರನ್ನು ಕೂಡ ಕಾಲನ್ನ ಆಪರೇಷನ್ ಮಾಡಿಸ್ಬಿಟ್ಟು ನಮ್ಮ ತಾಯಿಯವ್ರನ್ನು ಕೂಡ ಉಳಿಸ್ಕೊತೀನಿ. ಇವತ್ತು ಹಿಂಗ್ ಮಾಡ್ಕೊಳ್ಳಿ, ನಾನು ಕೂಡ ಆಸ್ ಎ ಬಡತನದಿಂದನೇ ಬಂದವನು, ನಾನೇನು ಅಂಬಾನಿ ಮಗ ಅಲ್ಲ, ಬಿಲ್ ಗೇಟ್ಸ್ ಮಗ ಅಲ್ಲ. ಆಲ್ರೆಡಿ ಹೇಳಿದ್ರು, ನಾನು ಕೂಡ ಈ ಬಿಸ್ನೆಸ್ ಬಂದು ಬರೀ 2 ವರ್ಷ ಆಗಿದೆ. ಬಟ್ ಡೈರೆಕ್ಟ್ಸ್ ಅಲ್ಲಿ ಬಿಸ್ನೆಸ್ ಬಂದು 3.5 ವರ್ಷ ಆಗಿದೆ. ಬಟ್ ME ಕಂಪ್ನಿ ಬಂದು 2 ವರ್ಷ ಆಗಿದೆ. ಇದು ನನಗೆ ಡೈರೆಕ್ಟ್ಸ್ ಅಲ್ಲಿ ಬಿಸ್ನೆಸ್ ಒಳಗಡೆ 1 ಅಲ್ಲ 2 ಅಲ್ಲ 9 ಕಂಪ್ನಿ ಒಳಗಡೆ ವರ್ಕ್ ಮಾಡಿದ್ದೀನಿ ಟೋಟಲ್ ಆಗಿ. ಕರ್ನಾಟಕ ಅಷ್ಟಲ್ಲ, ಆಂಧ್ರ ಪ್ರದೇಶದಲ್ಲಿ ಕೂಡ ಕೆಲಸ ಮಾಡಿ ಬಂದಿದ್ದೀನಿ. ಬಟ್ ಅಷ್ಟರೊಳಗಡೆ ನನಗೆ ಬೆಸ್ಟ್ ಆಗಿರೋಂಥ ಕಂಪ್ನಿ ಯಾವ್ದಪ್ಪ ಅಂದ್ರೆ ಇದೆ ನನ್ನ ME ಕಂಪ್ನಿ ಅಂತ ಹೇಳ್ತೀನಿ ನಾನು. ಇವಾಗ ಯಾಕಂದ್ರೆ ಟೋಟಲ್ ಆಗಿ ಕಂಪ್ನಿ ಅಂತ ಬಂದಾಗ ನಾನು ಮೊದಲು ಕಂಪ್ನಿಗಳು ನೋಡ್ತಾ ಇದ್ದೆ, ಅಲ್ಲಿ ಲೀಡರ್ ಚೆನ್ನಾಗಿದ್ರೆ ಕಂಪ್ನಿ ಚೆನ್ನಾಗಿರಲ್ಲ, ಕಂಪ್ನಿ ಚೆನ್ನಾಗಿದ್ರೆ ಲೀಡರ್ ಚೆನ್ನಾಗಿರಲ್ಲ. ಬಟ್ ಇಲ್ಲಿ ಒಂದೇ ಮಾತು ಹೇಳ್ತೀನಿ ಕೇಳಿ, ನಮ್ಮ ಮೇಲಿರುವಂತ ಪ್ರತಿಯೊಬ್ಬ ಟಾಪ್ ಲೀಡರ್ಸ್ ಕೂಡ ತುಂಬಾ ಚೆನ್ನಾಗಿದ್ದಾರೆ. ಕಂಪ್ನಿ ಸಿಸ್ಟಮ್ ಕೂಡ ಚೆನ್ನಾಗಿದೆ, ಕಂಪ್ನಿ ಮ್ಯಾನೇಜ್ಮೆಂಟ್ ನಡೆಸೋರು ಪ್ರತಿಯೊಬ್ಬ ವ್ಯಕ್ತಿ ಕೂಡ ತುಂಬಾ ಚೆನ್ನಾಗಿದ್ದಾರೆ. ಆದಷ್ಟು ಬೇಗ ಕುತ್ಕೊಂಡಿರೋರು ನೀವು ಕೂಡ ಎಷ್ಟು ದಿನ ಅಂತ ಅದೇ ಒಂದು ರ್ಯಾಂಕ್ ಅಲ್ಲಿ ಇರ್ತಾರೆ, ನೀವು ಕೂಡ ಆದಷ್ಟು ಬೇಗ ID ಪೋಸ್ಟ್ ಅಚೀವ್ಮೆಂಟ್ ಮಾಡ್ಕೊಡ್ರಿ ಅಂತ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳಿ ಸರ್. ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.